ಶಾಟ ಕಟ್ಟಿದ್ದು ನೋಡ್ಕೊಂಡು ಅಂತ ಅಲ್ಲ ಅನ್ಕೊಂಡ ಕೇಳಕ್ ಬರ್ಬೋದು. ಏ ಹೊಗಡೆ ಬೋಸುಡಿ ಮಗನೇ ನೀ ಬರದ ಬ್ಯಾಡಲಿ ಅಂತ ಇಲ್ಲ ಇಲ್ಲಿ ರೊಕ್ಕ ಜೊತೆವನ್ನು ಹೌದು ಮಾಡ ಎಂತದ ರಾಜ ನಮ್ಮ ಗುರುಗಳು ಮಠಕ್ಕೆ ಬರ್ತದಂತ ಅವಾಗ ಏನ್ ಮಾಡಿದೆ ಒಂದು 10 ಎಳಗ ನೀರು ತಗೊಂಬಂದ. ಏ ಇಡಲೆ ನಿನ್ನ ಹೆಸರೇ ಅಂದೆ ಅಂದೆ ಅವ್ನು ಏನ್ ಹೇಳ ಇಡೀ ಸೂರ್ಯ ಮಗನ ನಿನ್ನ ಕೊಳ್ಳಕ್ ನಿಂಗದ ಇವನು ಕಾಣುವುದೇ ಬೋಸಡಿಕೆ ನಿನ್ನ ಮಾತಾಡ್ಬಾರದೆ ಅದರಲ್ಲಿ ಅವ್ರನ್ನ ಲಿಂಗ ಹಾಕಿ ತಂದ ಈಗ ಯಾವ ಕಾರಣ ಪೂಜಾ ಸಮಯದಲ್ಲಿ ಪೂಜೆ ನೀರು ಕಾಣುವುದು ಮುಂದೆ ಮಾತಾಡ್ಬಾರ ಹರಿತೀನಿ ಅವಾಗ ಅವನು 15 ತಡವರ್ಷ ಅವಾಗ ಮತ್ತೊಂದು 5 ರೂಪಾಯಿ ಕೊಟ್ಟೆ. ನಾಳೆ ಹುಣಿಗೆ ಬಂದು ಈಗ ಧರ್ಮದ ನೋಟಿಸರೇ ಪೂಜೆ ಮಗನೇ ಗುರುಗಳಿಗೆ ಕಾಣಿಕೆ ಕೊಡ್ಬೇಕು ಅಂತ ಧರ್ಮಶಾಸ್ತ್ರ ಇರುತ್ತೆ. ನಾವು ಕೊಡ್ತೇವೆ ನಿಮ್ಮ ಕಾಣಿಕೆ ನೀವು ತಗೊಳ್ರಿ ಬುದ್ಧಿ ನಾನಿಬ್ಬ ಸಾಯತ್ತಂತ ಲಿಂಗ ತೆಗೆದ್ರ. ಯಾಕಂದ್ರೆ ಲಿಂಗ ಪೂಜೆ ಮಾಡೋಬೇಕಾಗಿಲ್ಲ. ಆ ವಸ್ತು ಪವಿತ್ರವಾದಷ್ಟು ನಿಮ್ಗೆ ಶರೀರಕ್ಕದು ಹಾಕಿದ್ರು ಕೂಡ ಪವಿತ್ರನೇ ಅದೇ. ಹಾಗೆ ಅವನು ಬಂಧನೆಲ್ಲ ಏನು ನಾಳೆ ಗೊತ್ತಾಗಬೇಕಷ್ಟೇ. ಅಂದು ಬಹಳ ವಾಯ್ಟ್ ವಾಸ ಇದೆ. ಆ ವಾಯ್ಟ್ ವಾಸ ಇದೆ ಅಂತ ಬಿಟ್ಟರು ನಮ್ಗೆ ಕಂಟ್ರೋಲ್ ಐತೆ. ನಿಮ್ಮ ಮತ್ತೆ ಬರೋ ಬಿಟ್ಟರು ಕಂಟ್ರೋಲ್ ಯಾಕಂತಂದ್ರೆ ಈ ಸ್ವರ್ಗಲೋಕ ಅಂತಕ್ಕಂಥದ್ದು ಯಾವುದೇ ನಾಶ ಆದ್ರೂ ಕೂಡ ರುದ್ರದೇವರು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾನೆ, ಹಿಂಗೆ ಹೇಳ್ತಾನೆ ಮಾರ್ಗ ಉದ್ದೇಶಕ್ಕಾಗಿ ತಪಸ್ ಮಾಡಿ ಅಂತ ನಿಷ್ಠಾಭಕ್ತನಾಗಿರ್ತಕ್ಕಂಥ ಒಬ್ಬರು ಸಾಕೊಂಡು ಇನ್ನೂ ಕೆಲವು ಕಡೆ ಹೇಳ್ತಾನೆ. ಯಾಕಂತಂದ್ರೆ ಜೋಳ ಭತ್ತ ಸಣ್ಣಗಾರಿಗೆ ಮುಂದೆ ಹೋಗ್ತಾರೆ, ದೊಡ್ಡಗಾರಿಗೆ ಅಥವಾ ಮುಂದೆ ಹೋಗ್ತಾರೆ. ಶಿವಮುಕ್ತವಾಗಲಿಕ್ಕೆ ಯಾವ ಸಾಧನ ಯಾವ ನಿಷ್ಠೆ ಅದನ್ನು ಗ್ರಹಿಸ್ಬೇಕಂತಕ್ಕಂಥವ್ರು ಬಂದು ಒಬ್ಬರ ಬಂದು ಸಾಕು ನಮ್ಗೆ ಕಾಣ್ತು. ಈ ಜನ ನಮ್ಮ ಮದುವೆ ಹುಡುಗ ಒಂದು ಹಾಡು ಕಟ್ಟಿಯದ ಜನಗಳ ನಂಬಿ ಮಠ ಕಟ್ಟಿದ ಅಂತ ಅವ್ರು ಮತ್ತೆ ಹೇಳಿದಾರೆ. ಆ ಹಾಡ್ನಾಗ ಹೇಳಿದ ಅದೇ ಒಂದಿಷ್ಟು ಕುಟ್ಲಂತ ಕೇಳಿದೆ ಇಲ್ಲ ಇದನ್ನ ಹೇಳ್ಬೇಕಲ್ಲ ವಿಡಿಯೋ ಕ್ಯಾಸೆಟ್ನಾಗ ಅಂತ ಹೇಳೇನಿ. ಅದೇನೋ ಆಗತ್ತೆ ಗೊತ್ತಿಲ್ಲ. ಹಂಗ ನಾವು ನೀವಲ್ಲ ಜನ ಏನು ಇಲ್ಲ ಕಾಶಿ ದೇವರು ಬಂದಾಗ ಗದ್ದ ನೀವು ಬಂದಿರ್ಬೋದು ನೀವು ಎಲ್ಲರಿಗೆ. ಈಗೇನು ರಮಾಪುರಿಗೆ ಗದಸೂರು ಆಗ್ಯಾರ ಅವ್ರಿಗೆ ಭಾಷೆವಾಡ ಹೊತ್ನಾಗ ಬಹಳಷ್ಟು ನಾಲ್ಕು ಗುರುಗಳೇ ಸಾರಥ್ಯದಲ್ಲಿ ನೀವು ಜಗದ್ಗುರುಗಳು ನಮಗೆ ಬೇಕಾಗಿಲ್ಲ. ಅದು ಒಬ್ಬ ಹೆಣ್ಣು ಲಗ್ನ ಆದ್ರೆ ಪುರುಷನ ಚಿಂತನೆ ಇಲ್ಲ, ಒಬ್ಬ ಗಂಡು ಸ್ತ್ರೀಯ ಲಗ್ನ ಆದ್ರೆ ಸ್ತ್ರೀಯ ಚಿಂತನೆ ಇಲ್ಲ. ನನಗೆ ಗುರುಗಳು ಬೇಕಾಗಿದ್ದಿಲ್ಲ, ನಿಮ್ಮೆಲ್ಲರಿಗೂ ಬೇಕಾಗಿತ್ತು. ಇದೇನು ಸೇರಿರಲಿಲ್ಲ. ನೀನು ಹಂದೆ ಕರಡೆ ನಾಯ ಒಂಟೆ ಹುಲಿನ ನೀ ಯಾರು ನೀವು ಯಾರು ಎದ್ ನಿಂತ್ಕೊಂಡು ಯಾವ ಮೂಲೆಗಾರಾಗಲಿ ಎಷ್ಟೊತ್ತಿನಾಗರಾಗಲಿ ಕಾಶಿ ಜೊತೆ ಕರೆಸ್ತೀವಿ, ನೀವೇನಾದ್ರು ಕೊಡ್ರಿ ಅಂತ ಕೇಳಿದ್ರೆ ನೀವು ಬೇಕಾಗಿ ಕೊಡ್ತೀವಿ. ಇಲ್ಲಾಂದ್ರೆ ಇನ್ನೊಂದ್ಸರಿ ನೀವು ಗದ್ದ ಮಾಡಿ ನಿಮ್ಗೆ ವಾದ್ ಹೊರಗೆ ಹಾಕ್ಬಿಡ್ತಾರೆ. ಯಾರದಾರ ಜಗದ್ಗುರು ಇತ್ತು. ಆಮೇಲೆ ಏನು ಈಗಲೇ ರಂಭಾಪುರಿ ಜಗದ್ಗುರು ಆಗಿರೋದು ಇವ್ರು ಭಾಷಣ ಮತ್ತೆ ಕೊಡಪಲ್ಲೆ ಅಂದೆ. ಅವಾಗ ಪೂಜೆ ಮಾಡೋ ಸಮಯದೊಳಗೆ ಗುರು ಸಾನ್ನಿಧ್ಯದಲ್ಲಿ ಪೂಜಾ ಸಮಯದೊಳಗೆ ಒಬ್ಬ ಒಲೆಗಡಕನ ದುಷ್ಟ ಪ್ರಾಣಿಗಳ ಅಪವಿತ್ರ ಕಸ್ಮರಿಗೆ ಅಂತ ಐತಲ್ಲ ಆ ಅಪವಿತ್ರವಾಗಿರ್ತಕ್ಕಂಥ ವಸ್ತುಗಳ ನಾನೇನು ಅನ್ಬಾರ್ದಂತದೆ. ಆದರೆ ನಾವು ಗುರುಸನಿಗಳಿಗೆ ಕರಡಿ ನಾಯಿ ಹುಲಿ ಒಂಟಿ ಯಾಕೆ ಆ ಸರ್ಕಸ್ ಮಾಡೋನು ಹಾಕಿದ ಅನ್ನ ತಿಂದು ಅವನ ಆಜ್ಞೆ ನೀರಿಗೆ ಅವು ಪಾಲನೆ ಮಾಡಿ ಶಾಂತಿಯನ್ನು ಸಾಯ್ತಿದ್ದಾರೆ. ಹೀಗೆ ಅಂದದ್ದು ಬಹಳ ಅಪರಾಧ. ಒಂದು ಉದಾಹರಣೆ ಅಂತ ಹೇಳಿದರು. ಮಗು ತಾಯಿಯ ಶುಶ್ರೂಷೆಯೊಳಗೆ ಅತ್ಯವಶ್ಯವಾಗಿದೆ ಕಾಲ ಹಾಕ್ಬೇಕು. ಜ್ವರ ಬಂದಾಗ ಡಾಕ್ಟರೇ ನಮ್ಮ ಹುಡುಗ ಯಾಕೆ ಜ್ವರ ಬಂದಾಗ ಇಲ್ಲ ಈ ಗುಳಿಗಿನುಂಟು ಜ್ವರ ಬಂದಾಗ ಸ್ವಾಭಾವಿಕವಾಗಿನ ಬಾಯಿ ಕೈ ಹಾಕ್ತಾರೆ. ಅವಾಗ ತಮ್ಮ ಏನ್ ತಿಂತೀಯೋ ಬಾಯಣ್ಣ ಒಂದು ಗುಳಿಗೆ ಇರ್ತಾರೆ. ಸ್ವಲ್ಪ 5 ನಿಮಿಷ ಮರಿ ಆದಾಗ ಮಗು ಎಲ್ಲ ಗುಳಿಗೆ ತಿರ್ಯ ಎಲ್ಲಮ್ಮ ಅದಾಗ ಬೀಜತ್ತು ಉಗುಳಿ ನೀನು ಓನ್ಸಡಲಿ ನಿಮ್ ಬಾಯಾಗ ಮಣ್ಣು ಹಾಕ್ಲಿ ಭಕ್ತರು ಬರಲಿ ತಾಯಿ ಎಂದು ಯಾವ ಕಾರಣ ಅಲ್ಲ. ಆ ಹುಡುಗನ ಬಾಯಿಗೆ ಮಣ್ಣು ಹಾಕಂದ್ರೆ ಇಲ್ಲ ನಿನ್ ಮೌನ್ ಶಾಲೆಗಿದೆ ಅಂದ್ರೆ ನಾನು ಶಾಲೆ ನೀನು ಹುಟ್ಟಿನ ಅವನು ಶಾಲೆ ಅಂತ ಸಾಕು ಏನು ಇಲ್ಲ. ಆ ಮಗುವಿನ ಜ್ಞಾನ ಆರೋಗ್ಯ ಕಟ್ಕೊಂಡು ಮುಂದೆ ಜೀವನ ಅಧ್ಯಾಯ ಜೀವಿತ ಅಧ್ಯಾಯಗಳಿಗೆ ಹಾಲು ಉದ್ದೇಶಕ್ಕಾಗಿ ಸಾಯ್ಬೋದು.
ಹಾಗೆ ನಿನಗೆ ಈ ರೀತಿಯಾಗಿ ದುಷ್ಪ್ರಮುಖರಾಗ ಅಂತಕ್ಕಂಥದ್ದು ಅಪರಾಧವೇ. ಆಮೇಲೆ ಇದಕ್ಕೂ ಏನಾದರೂ ತಪ್ಪು ತಿಳ್ಕೊಂಡ್ರೆ ಸೇರಿಸಿ ಆದಿ ಅಜ್ಮೀರ್ಗೆ ಅಂತ ಒಂದು ಹಿಂದೆ ಕೊಟ್ಟರು. ಸೇರಿಸಿ ಯಾವುದೊಂದು ಕಡೆಗೆ ಹೋಗ್ತಿದ್ದಂತೆ, ಹಂಗಾರೆ ನಮ್ಮ ಮನೆ ಕಡೆ ಒಂದು ಪುತ್ರ ಬರ ಅಂತ ಹೇಳಿದಾಗ ಆ ಪುತ್ರ ಸೇರಿಸಿ ಮನೆಯವ್ರು ಏನು ಇರ್ತಲ್ಲ ಸಾಪ್ ನಹಿ ನಿಕ್ಲೇಶ ಅಂತ ಸರಿಯಾಗಿ ಬರುತ್ತದಂತ. ಅವನೇನು ಹೇಳಿದ, ಸೇರಿಸಿ ಆದಿ ಮರ್ಗಯ್ಯ ಸತ್ವದಂತ ಎಲ್ಲರೂ ಕೂಡ್ಕೊಂಡು ಮೂಗೊಟ್ಟರು ಬಳಿ ಹೊಡೆದು ಚಾಳಿ ಹೊಡೆದು ಎಲ್ಲ ಜಾಗ ಮಾಡಿಬಿಟ್ರು. ಹಂಗ ನೀವು ತಪ್ಪು ತಿಳ್ಕೊಂಡು ನನ್ನ ಬಗ್ಗೆ ನನ್ನ ಗುರು ಅನುಗ್ರಹ ಇರೋವರಿಗೆ ಅಂತ ಆ ಕಾಶಿ ದೇವರು ಬಂದಾಗಲೂ ಈ ಮಾತು ಹೇಳಿ, ಕಾಶಿ ದೇವರು ನಮ್ಮ ಮತ್ತೆ ಸಣ್ಣದೇ ನಿಮ್ಮನಿಗೆ ದಯಮಟ್ಟಕ್ಕೆ ಆಗೋದಿಲ್ಲ ಅಂತ ನಮಗೆ ಒಂದು ಆಶೀರ್ವಾದ ಪತ್ರ ಕಳಿಸಿದ್ರು. ಎದೆ ಅವನ ತಾಯಿನ ಹಾಡ ನಮ್ಮ ಕೆಲವು ಗೌಡ್ರಿಗೆ ಹೇಳಿದ್ದಾನೆ. ಎದೆ ಅವನ ತಾಯಿನ ಹಾಡ ಅನ್ನ ಮಾಡಿ ಕಟ್ಬಿಡ್ರಿ, ಯಾವನಿಗೆ ಅನ್ನದ ಅಂದಂಗೆ ಪೂರ ಮುನಿದರೇನು ರಾಜ ಮುನಿದರೇನು ಕೂಡ ಸಂಗಮ ಅವ್ನು ಮುಂದೆಬಾರ್ದು. ಅವನೊಬ್ಬನು ಹೇಳಿದ, 8 ವರ್ಷದ ಮನುಷ್ಯ ನಿಮ್ಮದಿಗೆಲ್ಲ ಕುತ್ಕೊಂಡಿದ್ದಾರೆ, ಯಾರಿಗೆ ಅಂದ ಅವಶ್ಯಕತೆ ಇಲ್ಲ, ಗುಡಿಗೆ ಒಬ್ಬನೇ ನಾ ದಾಸ, ಬೇರೆ ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅವನು ನಿಂಡು ಹುಟ್ಟನಾದ ವಿಶ್ವನಾಥನ ಸೋಳೆ ಮಗ, ಅವರಿಗೆ ಒಬ್ಬರಿಗೆ ಒಲಿಗತ್ತಾ ನೋಡ್ಕೊಂಡೇ ಬಿಡ್ತಾನಂತ ಹೇಳ್ತಾರೆ. ಮಲ್ಲಾಡ್ ಗೌಡರಿಗೆ ಮಾತಾಡಿದ್ದೆ, ಆ ಪತ್ರನ್ನು ನಮ್ಮ ಬಿಟ್ಕೊಂಡಿದ್ದೆ. 3ನೇ ವರ್ಷಕ್ಕ ವಿಶ್ವನಾಥ ಒಳಗೆ ಹೊತ್ತ ಯಾರಿಗೆ ಕಾಶಿ ಜಾತ್ರೆಗೆ ಅವರು ದಾವಣಗೆರೆಗಿದ್ರು. ಬೆನ್ನ ತೀರ್ಸ್ಕೊಂಡ್ರೆ ಆತ ಬಾಬು ಬೆನ್ನ ಎತ್ತಿ ತೀರ್ಸ್ಕೊಂಡ. ನಾನು ಹಂಗಾಗಲ್ಲ, ನಾನಾಕ್ ಹೋಗಕ್ಕಾಗಲ್ಲ, ಬಂದಿರಿ ಹೋಗ್ರಿ ಗುರು ಕರ್ಕೊಂಬರ್ರಿ, ನಾವಿಲ್ಲಿ ಉತ್ಸವ ಮಾಡೋಣ, ನಮ್ಮ ಸೇವೆ ಮಾಡೋಣ. ಅದರಲ್ಲೂ ಸರ್ವಾಧಿಕಾರಿ ಬಂದ. ನಮ್ಮ ಗುರುಗಳಿಗೆ ಬಹಳ ತ್ರಾಸದೆ, ಹಾಗದೆ ಹೀಗದೆ ಇಲ್ಲಿ ಬಹಳ ತಗದು. ನೀನಾವಲ್ಲೇ ಅದಕ್ಕಿಂತ ಬರಲಿ ನಮ್ಮ ಮಕ್ಕಳಾಕಿ ಹಿಂಗೆ ಮಾತ್ರ ಹಂಗ ಹೊಟ್ಕೊಂಡು ಹೋಗೋದು ಯಾತ್ಲಾಗ. ಈ ಮಾತು ನುಡ್ಸೋದು ಯಾರು? ಅದೇ ವಿಶ್ವನಾಥ. ವಿಶ್ವನಾಥನ ನುಡ್ಸೋದಿದ್ದೇನೆ, ಬೇರೆ ಇಲ್ಲ. ನಾನೊಬ್ಬ ಅಲ್ಪ ಜಂತು, ತಿಳಿಯದ ಅಸಮರ್ಥತೆಯ ಪುರುಷ. ಆದ್ರೆ ನಾನು ಮನಸ್ಥಿತಿಯನ್ನಾಗಲಿ ರೇಣುಕನ್ನಾಗಲಿ ಎಷ್ಟು ಮಟ್ಟಿಗೆ ನಂಬಿದ್ದೇನೆ. ಆದ್ರೂ ನಮ್ಮನ್ನು ಕೈ ಬಿಡೋಂಗಿಲ್ಲ, ಅವನಿಗೆ ಮಾಡ್ತೀನಿ ತಪ್ಪಿಡ ಮಾಡ್ಕೊಂಡ ಹೆಂಡತಿಗೆ ಗಂಡ ಹೆಂಡತಿ ಲೌಕಿಕ. ಆದ್ರೆ ಗಂಡ ಅಲಕ್ಷ್ಯ ಆದ್ರೂ ಕೂಡ ಹೆಂಡತಿ ಬಹಳ ಸುದ್ದಿಯಿಂದ ಇರ್ತ. ಹೆಂಡತಿ ಸುದ್ದಿ ಇರುತ್ತೆ, ಗಂಡ ಒಂಥರ ಇರ್ತಾನೆ. ಇದು ಒಂದು ಲೌಕಿಕದ ಒಂದು 2 ಮುಖ ಇದ್ದಂಗೆ. ಹೀಗೆ ಏನಾದರೂ ಕೂಡ ಭಗವಂತನ ನಾಮದೊಳಗ ಅತಿ ಮಹಾ ಅನ್ನೋ ಶಬ್ದವನ್ನೇ ನೀವೀಗಾಗ್ಲೇ ಒಂದು ಮೂಲಿನ ಗತಿಯನ್ನು ಮೋಸ ಅಲ್ಲ, ವಂಚಿಸಿ ಅಲ್ಲ, ಒಂದು ಹೆಚ್ಚಿಗೆ ವಶೆ ಅಲ್ಲ. ಈಗೂ ನೀವು ನಾಳೆ ನೋಡ್ಬೇಕಾದ್ರೆ 24 ತಾಸಿನೊಳಗೆ ಅಷ್ಟಾವನೊಳಗೆ ಏನಾದರೂ ನೀವು ನೋಡ್ತೇವೆ ಅಂತಂದ್ರೆ 24 ತಾಸಿನಲ್ಲಿ ರೇಣುಕರ ಕೃಪೆಯಿಂದ ನೀವು ಕಾಣಬಹುದು. ಕೇವಲ ಜೀವನೋಪಾಯದ ಭಾಷಣ ಅನ್ನಲ್ಲ. ನೀವೆಲ್ಲರಿಗೂ ಈಗ ಹೆಂಗೆ ಸೇರಿರಿ, ಶಾಂತಿಯಿಂದ ಹೆಂಗೆ ಕುಂತೀರಿ, ನಾಳೆ ಪ್ರಸಾದ ವಿನಿಯೋಗಾಗಲಿ ಈಗಾಗಲಿ ಶಾಂತಿಯಿಂದ ಒಟ್ಟಿಂದ ನೀವು ನಡೆಸಿದ್ದಾರೆ, ನನ್ನ ಜೀವನ ಸಾರ್ಥಕತೆ ಆಗ್ತದೆ ಅಂತ ನಾನು ಆ ರೇಣುಕತ್ತ ಪ್ರಾರ್ಥನೆ ಒಂದು ಬುದ್ಧಿಯಾಗಿ ಧರ್ಮಾರ್ಥ ಕಾಮೋಕ್ಷ ಪುರುಷಾರ್ಥ ಅಂತಕ್ಕಂಥ ಮಾತಿನೊಳಗೆ ಎಲ್ಲರಿಗೂ ಪುರುಷಾರ್ಥ ದೊರೆಯೋದಿಲ್ಲ. ಅರ್ಥ ಕಾಮ ಅದು ದೊರೀತದೆ, ಅವೆರಡು ದೊರೆತಾಗ ಮುಂದೆ ಧರ್ಮಕ್ಕೆ, ಆಮೇಲೆ ಗುರು ಸೇವಕ್ಕೆ, ಮೋಕ್ಷಕ್ಕೆ ಸಾಧುವಕ್ಕೆ ಆಗ್ತದೆ ಅಂತೇಳಿ ನಿಮ್ಮಲ್ಲಿಗೂ ಆ ಸೇವೃತ್ತಿ ಬರುದೆ ಅಂತ ಹೇಳಿ ಈಗ ಮುಗಿಸ್ತಾ ಇದ್ದೇವೆ. ಅಲ್ಲಿಲ್ಲ ಏನಾದರೂ ಆಗ್ಬೋದು, ಹಾಗೇನು ತಪ್ಪು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಒಟ್ಟು ಒಳ್ಳೆಯದನ್ನು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಂಡ್ರೆ ಹಂಗೇನು ಬದ್ಧ ಕನ್ನಡ ಏನು ಕನ್ನಡ ಕಾಂಬಜೆ